Robo Captain Venkataramana reporting. ಏನ್ ಅವತಾರ, ಏನ್ ಚಂದ, ಏನ್ ಹೆಸರಿಡೋಣ ಈ ವೇಷಕ್ಕೆ? ಏ ಕೇರ್ಫುಲ್, ನ್ಯೂ ಸೂಟ್ ನ್ಯೂ ಪಾಪಾಯ್ ಓಲ್ಡ್ ಸೂಟ್. ನಾನ್ ನಗಬಾರ್ದು, ಬಟನ್ ಕಿತ್ತೋಗುತ್ತೆ, ಭಯವಾಗಿದೆ. ಅಯ್ಯೋ ಅಯ್ಯೋ. ಯಾ ಹರ್ಕಲ್ ಸೂಟ್ ಹೇ. ಸುಜಾತ, ಹರಿದೋಗಿದ್ದ ಸೂಟ್ ಮಾತ್ರ ಅಲ್ಲ, ನಾನು ಹರಿದೋಗಿದ್ದೀನಿ. ಏ ಐ ವಾಸ್ ಜೋಕಿಂಗ್, ಜಸ್ಟ್ ತಮಾಷೆ. क्या जोक है? ಬ್ಯೂಟಿಫುಲ್. ವಜ್ರದ ನೆಕ್ಲೆಸ್ಸು, ಮುತ್ತಿನ ಹಾರ. ಭಾವ, ಮನೆ ಮಾರಿ ಮಗಳ ಮದುವೆನ ಜಾಮ್ ಜಾಮ್ ಅಂತ ನಡೆಸಿದ್ದೀರಾ? ಬಾ ಮಾಡೋಣ. ಅರೆ, ಯಾಕೆ ಭಾವ ಆಗೋಡೋಗ್ತಿದ್ದಾರೆ? ನನಗೆ ಕಂಡ್ರೆ ಅಷ್ಟೊಂದು ಭಯಾನ? ಯಾಕೆ, ದುಡ್ಡು ಗೀಟ್ ಕೇಳ್ತೀನಿ ಅಂತನಾ? ನಿಮ್ಮನ್ ಕಂಡ್ರೆ ಭಯಾನ? ಯಾಕೆ? ನಿಮಗ್ ಕೊಡ್ಬೇಕಾಗಿರೋದೆಲ್ಲ ಕೊಟ್ಟಾಗಿದ್ಯಲ್ಲ? ಎಲ್ಲಿ ಕೊಟ್ಟಾಯ್ತು? ಪಿತ್ರಾರ್ಜಿತವಾದ ಮನೆ ಮಾರಿದ್ರಲ್ಲ, ಜಯಾಗ್ ಬರ್ಬೇಕಾದ ಪಾಲೇನಾದ್ರೂ ಕೊಟ್ರ? ಏನ್ರಿ ಗಿರೀಶ್, ವರದಕ್ಷಿಣೆಯನ್ನು ಕೊಟ್ಟು ಆಸ್ತಿಲೂ ಪಾಲ್ ಕೊಡ್ತಾರ? ಛೇ, ಏನ್ ಅವಿದ್ಯಾವಂತರ ತರ ಮಾತಾಡ್ತೀರಿ. ಅಲ್ಲ, ಪೇಪರೇ ಓದೋದಿಲ್ವೇ ನೀವು? ಅಪ್ಪನ ಆಸ್ತಿನಲ್ಲಿ ಮಗನಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಮಗಳಿಗೂ ಇದೆ ಅಂತ ಕಾನೂನು ಮಾಡಿದ್ದಾರೆ. ಇವಳು ಪಾಲ್ನ ಆಸ್ತಿ ನನಗೆ ಸಿಗೋವರೆಗೂ ನಾನು ಈ ಮನೆ ಬಿಟ್ಟು ಅಳ್ಳಾಡೋದಿಲ್ಲ. ಅದನ್ನ ತಿಳ್ಕೊಳ್ಳಿ ನೀವು. ಗಿರೀಶ್, ನಿನ್ನ ಮದುವೆ ಟೈಮ್ನಲ್ಲಿ ಕೊಡ್ಬೇಕಾದನ್ನ ಕೊಟ್ಟಾಗಿದೆ. ಕಾನೂನು ಪ್ರಕಾರ ಬೇರೆ ಏನೂ ಹಕ್ಕಿಲ್ಲ ಅಂತ ಜಯನೇ ಬರೆದು ಕೊಟ್ಟಿದ್ದಾಳೆ. ಮರ್ತು ಬಿಟ್ಟಿದ್ಯಾ? ಓ, ಕಾನೂನ್ಗೆ ಕೈ ಹಾಕ್ತಿದ್ದೀರಾ? ಹಾಕಿ, ಕಾನೂನೇ ತೀರ್ಮಾನ ತಗೊಳ್ಳಿ. ಅಲ್ಲಿವರೆಗೂ ನನ್ ಠಿಕಾಣ ಮಾತ್ರ ಈ ಮನೇಲೇನೆ. ಲೇ, ಏನೇ ನೋಡ್ತಿದ್ಯಾ? ಹೋಗಿ ಒಂದ್ ಲೋಟ ಹಾರ್ಲಿಕ್ಸ್ ತಗೊಂಡ್ ಬಾ. ಹೋಗೆ ಲೇ. ಕೇಳಿಸ್ತಿದ್ಯಾ? ಒಂದ್ ನಿಮಿಷ ನಿಲ್ಲಿಸ್ರಿ. ಏನು? ಕಬಾಟಲ್ಲಿಟ್ಟಿದ್ದು ಒಡವೆ ಪೆಟ್ಟಿಗೆ ಕಾಣ್ತಾ ಇಲ್ಲ. ಯಾಕಣ್ಣ, ಏನಾಯ್ತು? ಏನಿಲ್ಲಮ್ಮ, ಅದಕ್ಕೆ ಇಷ್ಟು ಗಾಬರಿ ಆಗ್ತಿದೀಯಾ? ಅದನ್ನ ನಾನು ತಗೊಂಡು ಹೋಗಿ ಬ್ಯಾಂಕ್ ಲಾಕ್ ನಲ್ಲಿ ಇಟ್ಟಿದ್ದೀನಿ. ಓಕೆ? ಹೌದಾ? ಒಂದ್ ಮಾತು ಹೇಳಲೇ ಇಲ್ಲ ನೀವು ನಂಗೆ. ಹೇಳೋಕೆ ಟೈಮ್ ಸಿಗ್ಲಿಲ್ಲ ಅಷ್ಟೇ. ಕಾಲ್ ಮಾಡ್ತೀಯಾ? ನಂಗೆ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ? ಏನೂ ಇಲ್ಲ, ನಂಗೆ ಗೊತ್ತಾಯ್ತು, ಪಾರ್ಲರ್ ಹೋಗ್ಬೇಕು. ನೀ ಬಾಬಾ.